अल्पवयीन मुलीवर लैंगिक अत्याचार केल्याच्या गुन्ह्यात जिल्हा पॉक्सो न्यायालयाने आरोपीस 30 वर्षांच्या कठोर कारावासाची आणि 10,000 रुपयांच्या दंडाची शिक्षा ठोठावली आहे, अशी माहिती सरकारी वकील LV पाटील यांनी दिली. बेळगाव न्यायालयाच्या परिसरात पत्रकारांशी बोलताना त्यांनी सांगितले की तामिळनाडूतील जालोरा जिल्ह्यातील खारा गावचा सुरेश चौधरी वय 35 हा दोषी ठरलेला आरोपी आहे. 2022 साली त्याने एका अल्पवयीन मुलीशी ओळख करून घेतली, प्रेमाचा बहाणा करून लग्न करीन असं सांगून तिचं अपहरण केलं आणि तिच्यावर लैंगिक अत्याचार केला. या प्रकरणी रामदुर्ग पोलीस ठाण्यात 28 जून 2022 रोजी तक्रार दाखल करण्यात आली होती. ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಒಂದು ಗುಣ ನೋಂದಣಿಯಾಗಿದ್ದು, ಆ ಗುಣ ಅಪ್ರಾಪ್ತ ಬಾಲಿಕೆ ಮೇಲೆ ಬಾಲಿಕೆಯನ್ನು ಅಪಹರಣ ಮಾಡಿಕೊಂಡು ಅತ್ಯಾಚಾರವೆಸಗಿದ ಪ್ರಕರಣವಾಗಿದ್ದು, ಆ ಪ್ರಕರಣವು ತನಿಖಾಧಿಕಾರಿಯಾದಂಥ ತನಿಖೆಯನ್ನು ಮಾಡಿ ದೋಷಾರೋಪ ಪಟ್ಟಿಯನ್ನು ಜಿಲ್ಲಾ ಪೋಕ್ಸೋ ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ದು, ದೋಷಾರೋಪಣಾ ಪಟ್ಟಿಯಲ್ಲಿ ಸಲ್ಲಿಸಿದ ನಂತರ ಸದರಿ ನ್ಯಾಯಾಲಯವು ವಿಚಾರಣೆಯ ಮಾಡಿ ಒಟ್ಟು 54 ಕಾಗದ ಪತ್ರಗಳು ಮತ್ತು 29 ವಿಟ್ನೆಸ್ಗಳ ಪೈಕಿ 8 ಸಾಕ್ಷಿ ವಿಚಾರಣೆಯಿಂದ 13 ಮುದ್ದೆಮಾರುಗಳಿಂದ ವಿಚಾರಣೆ ನಡೆದು ಸದರಿ ಪ್ರಕರಣದಲ್ಲಿ ಆರೋಪಿಯಾದಂಥ ಸುರೇಶ್ ಜಾವನ್ರಾಮ್ ಚೌಧರಿ ವಯಸ್ಸು 35 ವರ್ಷ, ಸಾಕಿನ್ ಖಾರಾ ತಾಲೂಕ್ ಆಹೋ ಎ ಜಿಲ್ಲಾ ಲಾಹೋರ್ ರಾಜ್ಯ ತಮಿಳುನಾಡು ಇವನು ಇದ್ದು ಈಗ ಹಾಲಿ ವಸ್ತಿ ಕೊಯಿಮುತ್ತೂರಿನಲ್ಲಿ ವಾಸವಾಗಿದ್ದು, ತಮಿಳುನಾಡಿನ ರಾಜ್ಯದ ಈ ಆರೋಪಿಯು ರಾಮದುರ್ಗದ ಪೊಲೀಸ್ ಸ್ಟೇಷನ್ದ ವ್ಯಾಪ್ತಿಯಲ್ಲಿ ಬರುವಂಥ ಅಲ್ಪವಯಿ ಬಾಲಿಕೆಯನ್ನು ಅಪಹರಣ ಮಾಡಿಕೊಂಡು ರಾಮದುರ್ಗದಿಂದ ಕಾರ್ ಗಾಡಿ ಮುಖಾಂತರ ಅಪಹರಣ ಮಾಡಿ ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಿಂದ ಅಲ್ಲೇ ಟ್ರೈನ್ ಮುಖಾಂತರ ಮತ್ತು ಕೊಯಿಮುತ್ತೂರಿಗೆ ಕರೆದುಕೊಂಡು ಹೋಗಿ ಆಕೆಗೆ ಆಶೆ ಆಮಿಷಗಳನ್ನು ಒಡ್ಡಿ ತನ್ನ ಒಂದು ಲಾಡ್ಜ್ನಲ್ಲಿ ಕರೆದುಕೊಂಡು ಹೋಗಿ ಆಕೆ ಮೇಲೆ ಪದೇ ಆಗಿ ಅತ್ಯಾಚಾರ ಮಾಡಿ ನಂತರ ಆ ಬಾಲಿಕೆಯನ್ನು ನಂತರ ಒಂದು ಟ್ರೈನ್ ಮುಖಾಂತರ ಕೇರಳಕ್ಕೆ ಹೋಗಿ ಆ ಕೇರಳದಿಂದ ಮತ್ತೆ ವಾಪಸ್ ಮುಂಬೈಗೆ ಹೋಗುವಾಗ ಅಲ್ಲಿ ದಾರಿ ಮಧ್ಯದಲ್ಲಿ ನೊಂದ ಬಾಲಿಕೆಯ ಸಂಬಂಧಿಕರು ಸಿಕ್ಕದ್ರಿಂದ ಆ ವಿಷಯವನ್ನು ರಾಮದುರ್ಗಕ್ಕೆ ತಿಳಿಸಿ ಆ ಆರೋಪಿಯನ್ನು ಮತ್ತು ಬಾಲಿಕೆಯನ್ನು ತಪಾಸಣೆಗೆ ವಿಚಾರಣೆಯನ್ನು ಒಳಪಡಿಸಿದಾಗ ಅದು ತಾವು ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡು ಸದರಿ ನ್ಯಾಯಾಲಯವು ಇದನ್ನು ವಿಚಾರಣೆ ಮಾಡಿ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದಂಥ SM ಪುಷ್ಪಲತಾ ಅವರು ಆರೋಪಿಗೆ 30 ವರ್ಷಗಳ ಕಠಿಣ ಶಿಕ್ಷೆ, 10,000 ರೂಪಾಯಿ ದಂಡ, 10,000 ರೂಪಾಯಿ ದಂಡ ಪಾವತಿಸದೇ ಇದ್ದಲ್ಲಿ 1 ವರ್ಷ ಹೆಚ್ಚುವರಿ ಶಿಕ್ಷೆ ಮತ್ತು ನೊಂದ ಬಾಲಿಕೆಗೆ ಪರಿಹಾರ ರೂಪವಾಗಿ 4 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡಿದ್ದು, ಆ ಪರಿಹಾರ ಧನವನ್ನು 5 ವರ್ಷಗಳ FD ಅಂತ ಫಿಕ್ಸ್ ಠೇವಣಿಯಾಗಿ ಇದರಲ್ಲಿ ಬ್ಯಾಂಕ್ನಲ್ಲಿ ಇಡಲು ಆದೇಶಿಸಿದ್ದಾರೆ. ಸದರಿ ಪ್ರಕರಣವು ಸಮಾಜದ ದೃಷ್ಟಿಯಿಂದ ಅಭಿಯೋಜನೆ ಇಲಾಖೆಯಿಂದ ನಾನು ಇದನ್ನು ಸ್ವಾಗತಿಸಿ ಸಮಾಜದಲ್ಲಿ ಈ ಅಲ್ಪವಯಿ ಬಾಲಿಕೆ ಮೇಲೆ ಕೃತ್ಯಗಳು ಆಗಬಾರದಂತ ದೃಷ್ಟಿಯಿಂದ ಸಮಾಜಕ್ಕೆ ಇದೊಂದು संदेशआಗಿದೆ ಅಂತೇಳಿ ನಾನು ಸ್ವಾಗತಿಸುತ್ತೇನೆ. या संदर्भात पोलिसांनी तपास करून आरोपीला अटक केली आणि पीडित अल्पवयीन मुलीची सुटका केली. त्यानंतर न्यायालयात दोषारोपपत्र दाखल करण्यात आलं. सुनावणी दरम्यान जिल्हा पॉक्सो न्यायालयाच्या न्यायाधीश CM पुष्पलता यांनी आरोपीवरील आरोप सिद्ध झाल्याचं नमूद करून शिक्षा सुनावली. संकल्प शिंदे, KMM मराठी, बेळगाव.